ಬೆಂಗಳೂರಿನಾದ್ಯಂತ ಇರುವಂತಹ ಸ್ಕೂಲು ಕಾಲೇಜುಗಳಿಗೆ ಮೇಲಿಂದ ಮೇಲೆ ಹುಸಿ ಬಾಂಬ್ನ ಬೆದರಿಕೆ ಕೇಸ್ಗಳು ಹೆಚ್ಚಾಗ್ತಾನೆ ಇದೆ. ಪೊಲೀಸರಿಗೆ ಇದು ದೊಡ್ಡ ತಲೆನೋವನ್ನು ತರ್ತಾ ಇದೆ. ಯಾಕಾಗಿ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ನೋಡಿ, ಅಕ್ಟೋಬರ್ 4ನೇ ತಾರೀಕು ಕೂಡ ಕಾಲೇಜಿಗೆ ಬಾಂಬ್ ಬೆದರಿಕೆಯ ಮೇಲೊಂದು ಬಂದಿದೆ. ಮೈಕ್ರೋಸಾಫ್ಟ್ ಮೂಲಕ ನಕಲಿ ವಿಪಿಎನ್ ಬಳಸಿ ಬೆದರಿಕೆಯನ್ನು ಹಾಕಿದ್ದಾರೆ. ವಿಪಿಎನ್ ಅಂತ ಅಂದ್ರೆ ಈಗ ಪ್ರಾಕ್ಸಿ ವೆಬ್ಸೈಟ್ಗಳಂತ ಯೂಸ್ ಮಾಡ್ತಾರೆ ನಾರ್ಮಲಿ ಹ್ಯಾಕರ್ಸು, ಅಥವಾ ನಾರ್ಮಲಿ ಟೆರರಿಸಮ್ ಆಕ್ಟಿವಿಟೀಸ್ಗೆ ಅಂತ ಹೇಳಿ ಮುಂದಾಗೋರು. ಸೊ ಇಲ್ಲೂ ಕೂಡ ಪ್ರಾಕ್ಸಿ ವೆಬ್ಸೈಟ್ಗಳ ತಲೆನೋವು. ಅದು ಎಲ್ಲಿಂದ ಬಂತು, ಹಿಂಗೆ ಬಂತು ಅಂತ ಮೂಲವನ್ನು ಪತ್ತೆ ಮಾಡೋದೇ ದೊಡ್ಡ ಸವಾಲು. ಯಾಕಂದರೆ ಇಂಟರ್ನ್ಯಾಷನಲ್ ಕಂಪನಿಗಳಿರ್ತಾವಲ್ಲ, ವೆಬ್ಸೈಟ್ಗಳನ್ನು ಹ್ಯಾಂಡಲ್ ಮಾಡೋರು, ಅವರು ಸರಿಯಾಗಿ ಉತ್ತರ ಕೊಡಲ್ಲ ಸರಿಯಾದ ಸಮಯಕ್ಕೆ, ಮತ್ತು 108 ಪ್ರಶ್ನೆಗಳನ್ನು ಕೇಳ್ತಾರೆ. ಹೀಗ ಕೇಸ್ ಸಾಲ್ವ್ ಆಗಲ್ಲ. ಮತ್ತು ನೋಡ್ತಾ ಇದ್ರೆ ಪ್ರತಿದಿನ ಕೂಡ ಇದು ಆತಂಕಕ್ಕೆ ಕಾರಣ ಆಗುತ್ತೆ. ಈ ಕಡೆಗೆ ಪೋಷಕರಿಗೂ ಮಕ್ಕಳನ್ನ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜಿಗೆ ಕಳಿಸೋದಕ್ಕೆ ಭಯ. ಯಾಕಂದ್ರೆ ಅಲ್ಲಿ ಆ ಸಂಖ್ಯೆಯಲ್ಲಿ ಪದೇ ಪದೇ ಬೆದರಿಕೆ ಕರೆಗಳು ಬರುತ್ತೆ. ಆಮೇಲೆ ಒಂದೇ ಮಾದರಿಯ ಬೆದರಿಕೆ ಕರೆಗಳು ಅಟ್ ದ ಸೇಮ್ ಟೈಮ್ ಒಂದೊಂದೇ ಕಾಲೇಜಿಗೆ ಬರ್ತಾ ಇರೋದು. ನೋಡಿ, ಬೆಂಗಳೂರಿನ 3 ಕಾಲೇಜಿಗೆ ಏಕಕಾಲಕ್ಕೆ ಹುಸಿ ಬಾಂಬ್ನ ಬೆದರಿಕೆಯ ಮೇಲ್ ಬಂದಿರೋದು. ನಾನೀಗಷ್ಟೇ ಹೇಳ್ತಾ ಇದ್ದೆ, ಒಂದೇ ಮಾದರಿಯ ಬೆದರಿಕೆ ಕರೆಗಳು ಬರ್ತಾ ಇರೋದು. ಈ ಸಿಂಡಿಕೇಟ್ ಯಾವುದು, ಮೋಡಸ್ ಆಫ್ ಆಪರೆಂಡಿ ಏನು, ಉದ್ದೇಶ ಏನು, ಹೆದರಿಸೋದಾ ಅಥವಾ ಸೂಚನೆ ಕೊಡೋದಾ ಪ್ರಶ್ನೆ ಇದೆ. ನೋಡಿ, BMS ಕಾಲೇಜು, MS ರಾಮಯ್ಯ ಕಾಲೇಜು ಜೊತೆಗೆ BIT ಕಾಲೇಜಿಗೆ ಮೇಲ್ ಬಂದಿರೋದು. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೂ ಕೂಡ ಹುಸಿ ಬಾಂಬ್ನ ಬೆದರಿಕೆಯ ಇಮೇಲ್ ಅನ್ನ ರವಾನಿಸೋ ಕೆಲಸವನ್ನ ಮಾಡಿದ್ದಾರೆ ಕಿಡಿಗೇಡಿಗಳು ಅಥವಾ ನಿಜವಾಗ್ಲೂ ಭಯೋತ್ಪಾದಕರು ಗೊತ್ತಿಲ್ಲ. ಅಶೋಕ್ ನಗರದ ಸೈನಿಕ ಶಾಲೆಗೂ ಕೂಡ ಹುಸಿ ಬಾಂಬ್ನ ಬೆದರಿಕೆಯ ಮೇಲ್ ಬಂದಿರೋದು ಪೊಲೀಸರಿಗೆ ತಲೆನೋವಾಗಿದೆ. ಇದು ಆಗಿರೋದು ಸೆಪ್ಟೆಂಬರ್ 18ನೇ ತಾರೀಕು. ನಾವು ವಿತ್ ಟೈಮ್ ಲೈನ್ ತೋರಿಸ್ತಾ ಇದ್ದೀವಿ ನಿಮಗೆ, ಯಾವ್ಯಾವ ದಿನಾಂಕದಂತ ಬಂದಿದೆ ಅಂತ. ಆಗಸ್ಟ್ 29ನೇ ತಾರೀಕು ಕೂಡ ನೋಡಿ, ಇಂಡಿಯನ್ ಪಬ್ಲಿಕ್ ಶಾಲೆಗೆ ಹುಸಿ ಬಾಂಬ್ನ ಬೆದರಿಕೆ ಬಂದಿರೋದು ಕೂಡ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. ಇಷ್ಟು ಮಾತ್ರ ಅಲ್ಲ, ಆಗಸ್ಟ್ 13ನೇ ತಾರೀಕಿನ ಟೈಮ್ ಲೈನ್ ನೋಡೋದಾದ್ರೆ JP ನಗರದ ಬ್ರಾಡ್ ಕಂಪನಿಗೆ ಹುಸಿ ಬಾಂಬ್ನ ಬೆದರಿಕೆ ಬಂದಿದೆ. ಸೊ ಇಲ್ಲೂ ಕೂಡ ಎಂಪ್ಲಾಯೀಸ್ ಭಯಭೀತರಾಗಿದ್ರು. ಅವತ್ತು ಮೇ 23ನೇ ತಾರೀಕು ಎಲೆಕ್ಟ್ರಾನಿಕ್ ಸಿಟಿಯ ಒಟೇರಾ ಹೋಟೆಲ್ ಸೇರಿ 3 ಹೋಟೆಲ್ಗಳಿಗೆ ಏಕಕಾಲಕ್ಕೆ ಬಾಂಬ್ ಬೆದರಿಕೆ ಬಂದಿದ್ದು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಹಾಗೆ ಮೇ 14ನೇ ತಾರೀಕು ಅಮೃತಹಳ್ಳಿಯ ಕೆಂಪಾಪುರದ ಜೈನ್ ಹೆರಿಟೇಜ್ ಶಾಲೆಗೂ ಕೂಡ ಬೆದರಿಕೆಯ ಇಮೇಲ್ ಬಂದಿದೆ. ಅದು ಹುಸಿ ಆಯಿತು, ಅದು ಬೇರೆ ವಿಚಾರ. ಆದರೆ ಆತಂಕವನ್ನ ಕೆಲಕಾಲ ಸೃಷ್ಟಿ ಮಾಡಿತ್ತು, ಜನರಲ್ಲಿ ಭಯವನ್ನ ಉತ್ಪಾದನೆ ಮಾಡುವಂತಹ ಕೆಲಸವನ್ನಂತೂ ಕೆಲಕಾಲ ಮಾಡಿತ್ತು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.